ನಮಸ್ಕಾರ ವೀಕ್ಷಕರೇ, ಫೋಕಸ್ ಪಿಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಕರ್ನಾಟಕದ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಇತ್ತೀಚೆಗೆ ಒಂದು ಪದೇ ಪದೇ ಕೇಳಿ ಬರ್ತಾ ಇರುತ್ತೆ. ಅದೇ ಅಪ್ರೂವರ್. ಕೊಲೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದವರು ಇದ್ದಕ್ಕಿದ್ದಂತೆ ತಮ್ಮದೇ ಸಹ ಆರೋಪಿಗಳ ವಿರುದ್ಧ ಸಾಕ್ಷಿ ಹೇಳೋಕೆ ಮುಂದೆ ಬರ್ತಾ ಇದ್ದಾರೆ. ಇತ್ತೀಚೆಗೆ ನಟ ದರ್ಶನ್ ಸೇರಿದಂತೆ ಹಲವರು ಆರೋಪಿಗಳಾಗಿರುವಂತಹ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಪ್ರದೋಷ್ ಅಪ್ರೂವರ್ ಆಗ್ಲಿಕ್ಕೆ ಮನವಿ ಮಾಡಿಕೊಂಡಿದ್ರು. ಇದೇ ರೀತಿ ಬೆಂಗಳೂರಿನ KR ಪುರಂನ ತ್ರಿವಳಿ ಕೊಲೆ ಪ್ರಕರಣದಲ್ಲೂ ಕೂಡ ಆರೋಪಿ ಶ್ವೇತಾ ತನ್ನ ಸಹ ಆರೋಪಿಯಾಗಿರುವಂತಹ ಕೆನೆತ್ ವಿರುದ್ಧ ಸತ್ಯ ಬಹಿರಂಗಪಡಿಸೋದಾಗಿ ಅಪ್ರೂವರ್ ಆಗುವ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ಲು. ಹಾಗಾದ್ರೆ ಅಪ್ರೂವರ್ ಅಂದ್ರೆ ಏನು? ಆರೋಪಿಯೊಬ್ಬ ಅಪ್ರೂವರ್ ಆಗ್ಲಿಕ್ಕೆ ಅರ್ಜಿ ಸಲ್ಲಿಸಿದ ತಕ್ಷಣನೇ ಆತ ಸಾಕ್ಷಿಯಾಗಿ ಬಿಡ್ಬೋದಾ? ಸಂಪೂರ್ಣ ಶಿಕ್ಷೆಯಿಂದ ಮುಕ್ತಿ ಸಿಗುತ್ತಾ? ಅಷ್ಟಕ್ಕೂ ಈ ರೀತಿ ಅಪ್ರೂವರ್ ಆಗೋದು ಯಾಕೆ? ಪೊಲೀಸರ ಒತ್ತಡದಿಂದನ ಅಥವಾ ಕಠಿಣ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂತಹ ತಂತ್ರನ ಅಥವಾ ಪ್ರಕರಣದ ಒಳಗಿನ ಸತ್ಯವನ್ನು ಹೊರತೆಗೆಯಲು ಕಾನೂನು ನೀಡಿರುವ ಒಂದು ಅವಕಾಶನ ಅನ್ನೋದು ಈಗಿರುವಂಥ ಪ್ರಶ್ನೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಮಾಫಿ ಸಾಕ್ಷಿ ಅಂದ್ರೆ ಏನು ಅಂತ ನೋಡೋಣ. ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ BNSS 2023 ಸೆಕ್ಷನ್ 343 ಹಳೆಯ CRPC ಸೆಕ್ಷನ್ 306 ಪ್ರಕಾರ ಒಂದಕ್ಕಿಂತ ಹೆಚ್ಚು ಜನರು ಸೇರಿ ನಡೆಸಿದ ಗಂಭೀರ ಆರೋಪಗಳು ಅಥವಾ ಗಂಭೀರ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳಲ್ಲಿ ಒಬ್ಬ ಕೃತ್ಯದ ಸಂಪೂರ್ಣ ಸತ್ಯಾಸತ್ಯತೆಯನ್ನು ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡು ಇತರ ಆರೋಪಿಗಳ ವಿರುದ್ಧ ಸರ್ಕಾರಿ ಅಭಿಯೋಜಕರ ಪರವಾಗಿ ಸಾಕ್ಷಿ ನುಡಿಯೋದಕ್ಕೆ ನೀಡುವಂತ ಒಂದು ಸಮ್ಮತಿ. ಇವರನ್ನು ಮಾಫಿ ಸಾಕ್ಷಿ ಅಂತ ಕರೆಯಲಾಗುತ್ತೆ. ಆರೋಪಿಯು ತಾನು ಅಪ್ರೂವರ್ ಆಗ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಲಯಕ್ಕೆ ಸ್ವಯಂ ಪ್ರೇರಣೆಯಿಂದ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಯಾವುದೇ ಬೆದರಿಕೆ ಅಥವಾ ಒತ್ತಡ ಇರಬಾರ್ದು. ತಾನು ಮಾಡಿದ ಅಪರಾಧ, ಕೃತ್ಯಕ್ಕೆ ರೂಪಿಸಿದಂತಹ ಸಂಚು, ಸಾಕ್ಷ್ಯ ನಾಶಪಡಿಸಿದ ವಿವರಗಳು ಹಾಗೂ ಇತರ ಸಹ ಆರೋಪಿಗಳ ಪಾತ್ರದ ಕುರಿತು ನ್ಯಾಯಾಧೀಶರ ಮುಂದೆ ಯಾವುದೇ ವಿಷಯವನ್ನು ಮುಚ್ಚುಮರೆ ಮಾಡದೆ ಸಂಪೂರ್ಣವಾಗಿ ಒಪ್ಕೊಳ್ಬೇಕು. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಸೆಕ್ಷನ್ 343 ಇದರ ಪ್ರಕಾರ ನ್ಯಾಯಾಲಯಗಳಿಗೆ ಗಂಭೀರವಾದ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಂದರೆ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯ ಪ್ರಮಾಣ ಇರುವಂಥ ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿಯಾಗಿ ಬದಲಾದಂಥ ಆರೋಪಿಗಳಿಗೆ ಕ್ಷಮಾದಾನ ನೀಡಲಿಕ್ಕೆ ಅವಕಾಶವಿದೆ. ಮಾಫಿ ಸಾಕ್ಷಿ ಆಗಬೇಕು ಅಂತ ಬಯಸುವ ಆರೋಪಿ ಅಥವಾ ಆರೋಪಿಗಳು ನ್ಯಾಯಾಲಯಕ್ಕೆ ಈ ಬಗ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅರ್ಜಿಯ ಸಲ್ಲಿಸುವ ಸಂದರ್ಭದಲ್ಲಿ ತಾನು ಅಪರಾಧ ಪ್ರಕರಣದ ಘಟನೆಯ ಬಗ್ಗೆ ಸಂಪೂರ್ಣ ಸತ್ಯಾಂಶವನ್ನೇ ನುಡಿಯುತ್ತೇನೆ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ತನಿಖಾಧಿಕಾರಿಗಳ ಮನವಿ ಹಾಗೂ ಆರೋಪಿಗಳ ಹೇಳಿಕೆಯನ್ನು ಪರಿಶೀಲಿಸಿದ ನಂತರ ಮ್ಯಾಜಿಸ್ಟ್ರೇಟ್ ಆತನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸ್ತಾರೆ. ಅಪ್ರೂವರ್ ಆದ್ರೆ ಸಂಪೂರ್ಣ ಕ್ಷಮೆ ಸಿಗುತ್ತಾ ಅನ್ನೋ ಪ್ರಶ್ನೆ ಇರುತ್ತೆ. ಇದು ಬಹಳವಾಗಿ ಜನರಿಗೆ ಇರುವಂತಹ ಪ್ರಮುಖವಾದ ಒಂದು ಪ್ರಶ್ನೆ. ಅಪ್ರೂವರ್ ಆಗುದಂದ್ರೆ ಇನ್ನು ನನ್ನ ವಿರುದ್ಧ ಯಾವುದೇ ಕ್ರಮ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಕ್ಷಮಾದಾನ ಕೆಲವು ಕಾನೂನು ಷರತ್ತುಗಳಿಗೆ ಒಳಪಟ್ಟಿರುತ್ತೆ. ಆರೋಪಿ ಪ್ರಕರಣಕ್ಕೆ ಸಂಬಂಧಿಸಿದ ಸಂಪೂರ್ಣ ಸತ್ಯವನ್ನು ಹೇಳಬೇಕು, ತಾನು ತಿಳಿದಿರುವ ಪ್ರಮುಖ ಮಾಹಿತಿಯನ್ನು ಮರೆಮಾಚಬಾರ್ದು ಮತ್ತು ವಿಚಾರಣೆಯ ಸಂದರ್ಭದಲ್ಲಿ ಸಾಕ್ಷ್ಯ ನೀಡಬೇಕು. ಅಂದ್ರೆ ಇದು ನಾನು ಉಳಿದುಕೊಳ್ತೀನಿ ಅನ್ನೋ ಒಂದು ಸುಲಭದ ದಾರಿ ಮಾತ್ರ ಅಲ್ವೇ ಅಲ್ಲ. ಹಾಗಾದ್ರೆ ಮಾಫಿ ಸಾಕ್ಷಿ ಆದ ಕೂಡಲೇ ಶಿಕ್ಷೆ ಕಡಿಮೆ ಆಗುತ್ತಾ ಅಂತ ಒಂದು ಪ್ರಶ್ನೆ ಇದ್ರೆ, ಅಪ್ರೂವರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಪ್ರಕರಣದ ಸತ್ಯಾಂಶವನ್ನು ಹೊರತೆಗೆಯೋದರ ಜೊತೆಗೆ ಕಾನೂನುಬದ್ಧವಾಗಿ ಕ್ಷಮಾದಾನ ಪ್ರಯೋಜನ ನೀಡೋದು. ಅಂದ್ರೆ ಅಪ್ರೂವರ್ ಆದ ಕೂಡಲೇ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ, ನೇರವಾಗಿ ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ನೀಡಿರುವ ಕ್ಷಮಾದಾನದ ಷರತ್ತುಗಳು ಏನು, ಅವನು ಆ ಷರತ್ತುಗಳನ್ನು ಪಾಲಿಸ್ತಿದ್ದಾನ, ಅವನು ಸಂಪೂರ್ಣವಾಗಿ ಸತ್ಯವನ್ನೇ ಹೇಳಿದ್ದಾನ, ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಆರೋಪಿಗಳು ಸಹ ಆರೋಪಿಗಳ ವಿರುದ್ಧ ಈ ರೀತಿ ಯಾಕೆ ಮಾಫಿ ಸಾಕ್ಷಿ ಆಗ್ತಾರೆ ಅಂತ ಕೇಳೋದಾದ್ರೆ ಇದಕ್ಕೆ ಕೆಲವು ಕಾರಣಗಳಿರುತ್ತೆ. ಮೊದಲನೇದಾಗಿ ತನ್ನದೇ ಕಾನೂನು ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವ ಪರಿಸ್ಥಿತಿ ಇರ್ಬೋದು ಅಥವಾ ಪ್ರಯತ್ನ ಇರ್ಬೋದು. ಎರಡನೆಯದು ಪ್ರಕರಣದ ಒಳಗಿನ ಪ್ರಮುಖ ಮಾಹಿತಿಯನ್ನು ಬಹಿರಂಗಪಡಿಸುವ ಮೂಲಕ ತನಿಖೆಗೆ ಸಹಾಯ ಮಾಡೋದಿರ್ಬೋದು. ಈ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಇನ್ನು ಮೂರನೇದು ಕಾನೂನು ನೀಡುವ ಕ್ಷಮಾದಾನದ ಅವಕಾಶವನ್ನು ಪಡೆಯುವುದು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಪ್ರೂವರ್ ಆಗುವಂತ ಒಂದು ಚರ್ಚೆ ಬರುತ್ತೆ. ಈಗ ಈ ವಿಷಯ ಯಾಕೆ ಮತ್ತೆ ಮುನ್ನೆಲೆಗೆ ಬಂದಿದೆ ಎಂಬುದನ್ನು ನಾವು ನೋಡಲೇಬೇಕು. ನಟ ದರ್ಶನ್ ಮತ್ತು ಇತರ ಆರೋಪಿಗಳಿರುವಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದವರು ಪ್ರದೋಷ್. ಈಗ ಈತ ಅಪ್ರೂವರ್ ಆಗ್ಲಿಕ್ಕೆ ಮನವಿ ಮಾಡಿದ್ದಾನೆ. ಈ ವಿಚಾರ ಭಾರಿ ಚರ್ಚೆಗೆ ಕೂಡ ಕಾರಣ ಆಗಿದೆ. ಪ್ರದೋಷ್ಗೆ ನ್ಯಾಯಾಲಯದಿಂದ ಅಪ್ರೂವರ್ ಸ್ಥಾನ ದೊರೆತರೆ
ಪ್ರಕರಣದ ಒಳಗಿನ ಮಾಹಿತಿಯನ್ನು ಆತ ಬಹಿರಂಗಪಡಿಸುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಇದೀಗ ಹೊಸದೊಂದು ಸಂಕಷ್ಟ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿಯಾದ ಪ್ರದೋಷ್ ರಾವ್ ಈಗ ಅಪ್ರೂವರ್ ಆಗಿರೋದ್ರಿಂದ ಅವರು ಕೊಡುವಂತಹ ಹೇಳಿಕೆ ದರ್ಶನ್ ಅವರಿಗೆ ಜೈಲನ್ನೇ ಕಾಯಂಗೊಳಿಸುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ, ಅಪಹರಣ ಎಲ್ಲಾ ಪ್ರಕರಣಗಳಿಗೂ ನಾನೇ ಖುದ್ದು ಸಾಕ್ಷಿ ಎಂಬುದನ್ನು ಪ್ರದೋಷ್ ಹೇಳ್ತಾ ಇರೋದರಿಂದ ಇದು ಮತ್ತಷ್ಟು ಕಠಿಣ ಆಗೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಈಗಾಗಲೇ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಮತ್ತು 2ನೇ ಆರೋಪಿಯಾಗಿರುವ ದರ್ಶನ್ ಅವರು ಜೈಲಲ್ಲಿ ಕಳೀತಾ ಇದ್ದಾರೆ. ಈಗ ಪ್ರದೋಷ್ ಅಪ್ರೂವರ್ ಆಗಿ ಮಾಫಿ ಸಾಕ್ಷಿ ಹೇಳೋದರಿಂದ ಇವರಿಗೆ ಮುಂದೆ ಜೈಲೇ ಕಾಯಂ ಆಗುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸ್ವತಃ ಪ್ರದೋಷ್ ನ್ಯಾಯಾಧೀಶರ ಮುಂದೆ ಹೇಳಿದರು. ಮತ್ತು ನ್ಯಾಯಾಧೀಶರು ಈ ವೇಳೆ ಪ್ರದೋಷ್ ಅವರಿಗೆ ನೀವು ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದೆ ಬಂದರೆ 2 ಅಪಾಯಗಳಿರ್ತವೆ. ಒಂದು, ನೀವು ಹೇಳೋದು ಸತ್ಯ ಆದರೆ ನೀವು ಅಂದರೆ ಈ ಪ್ರಕರಣದಿಂದ ವಿಮುಕ್ತಿ ಪಡೆಯಬಹುದು. ಒಂದು ವೇಳೆ ಸುಳ್ಳಾದರೆ ನಿಮಗೆ ಜೈಲೇ ಕಾಯಂ ಆಗುತ್ತೆ ಅನ್ನೋದನ್ನ ನ್ಯಾಯಾಧೀಶರು ಕೂಡ ಮನವರಿಕೆ ಮಾಡಿಕೊಟ್ಟಿದ್ರು. ಅದು ಸಹ ಆರೋಪಿಗಳ ವಿರುದ್ಧದ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ಬೋದು. ಆದರೆ ಇಲ್ಲಿ ಮತ್ತೆ ಒಂದು ವಿಷಯ ನಾವು ನೆನಪಿಟ್ಕೋಬೇಕು. ಅಪ್ರೂವರ್ ಆಗ್ಲಿಕ್ಕೆ ಅರ್ಜಿ ಸಲ್ಲಿಸೋದು ಒಂದು ಹಂತ, ನ್ಯಾಯಾಲಯ ಅಪ್ರೂವರ್ ಆಗಿ ಒಪ್ಕೊಳ್ಳೋದು ಮತ್ತೊಂದು ಹಂತ. ಅಂತಿಮವಾಗಿ ಕಾನೂನು ಪ್ರಕ್ರಿಯೆ ಮತ್ತು ಸಾಕ್ಷ್ಯದ ವಿಶ್ವಾಸಾರ್ಹತೆ ಮುಖ್ಯ ಆಗುತ್ತೆ. ಇನ್ನು KR ಪುರಂನಲ್ಲಿ ನಡೆದಂತ ತ್ರಿವಳಿ ಕೊಲೆ ಪ್ರಕರಣವನ್ನು ನಾವು ನೋಡೋದಾದ್ರೆ ಇದೇ ರೀತಿಯ ಚರ್ಚೆ ಈ ಪ್ರಕರಣದಲ್ಲಿ ಕೂಡ ಕೇಳಿ ಬರುತ್ತೆ. ಶ್ವೇತಾ ಮತ್ತು ಆಕೆಯ ಲಿವ್ ಇನ್ ಪಾರ್ಟ್ನರ್ ಆಗಿದ್ದಂತಹ ಕೆನೆತ್ ನಡುವಿನ ಸಂಬಂಧ ಅಥವಾ ಜೀವನ ಶೈಲಿ, ಸಾಲದ ವಿಚಾರಗಳು, ಈ ಎಲ್ಲ ಹಿನ್ನೆಲೆಯಿಂದ ಶ್ವೇತಾ ಪೋಷಕರನ್ನು ಮತ್ತು ತನ್ನ ಕಿರಿಯ ಸಹೋದರಿಯನ್ನು ಕೊಲೆ ಮಾಡಿದ್ಲು. ಈ ಆರೋಪ ಆಕೆ ವಿರುದ್ಧ ಕೇಳಿ ಬಂದಿತ್ತು. ಇವರಿಬ್ರು ಸೇರಿ ಅವರನ್ನು ಕೊಲೆ ಮಾಡಿದ್ರು. ಈ ಪ್ರಕರಣದಲ್ಲಿ ಆರೋಪಿ ಶ್ವೇತಾ ಈಗ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ, ಆರೋಪಿ ಕೆನೆತ್, ತನ್ನ ಸಹ ಆರೋಪಿಯಾಗಿರುವಂತಹ ಕೆನೆತ್ ವಿರುದ್ಧ ಸತ್ಯಾಂಶ ನೀಡ್ತೀನಿ, ನಾನು ಅಪ್ರೂವರ್ ಆಗ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಈ ವಿಚಾರ ಈಗ ಚರ್ಚೆಯಲ್ಲಿದೆ ಅಷ್ಟೇ. ಕೋರ್ಟ್ ಇನ್ನು ಇದ್ರ ಬಗ್ಗೆ ಯಾವುದೇ ಡಿಸಿಷನ್ ಮಾಡಿಲ್ಲ. ಅದಿನ್ನು ಕೋರ್ಟ್ನ ವಿಚಾರಣೆಯ ಹಂತದಲ್ಲಿ ಇದೆ. ಮಾಫಿ ಸಾಕ್ಷಿಯ ಹೇಳಿಕೆಯನ್ನು ಕೋರ್ಟ್ ಹೇಗೆ ನೋಡುತ್ತೆ ಅಂತ ನೋಡೋದಾದ್ರೆ, ಇದು ಅತ್ಯಂತ ಪ್ರಮುಖ ಅಂಶ. ಅಪ್ರೂವರ್ ನೀಡುವ ಹೇಳಿಕೆಯನ್ನೇ ಹಿಡಿದುಕೊಂಡು ಕೋರ್ಟ್ ತಕ್ಷಣ ತೀರ್ಪು ನೀಡೋದಿಲ್ಲ. ಅವನ ಹೇಳಿಕೆ ಇತರ ಸ್ವತಂತ್ರ ಸಾಕ್ಷ್ಯಗಳೊಂದಿಗೆ ಹೊಂದಿಕೆ ಆಗಬೇಕು, ದಾಖಲೆಗಳು ಏನು ಹೇಳುತ್ತೆ ಅಂತ ನೋಡಬೇಕು, ಅದರ ಜೊತೆಗೆ ವೈದ್ಯಕೀಯ ಸಾಕ್ಷ್ಯಗಳು ಏನು ಹೇಳುತ್ತೆ ಅಂತ ನೋಡಬೇಕು, ತನಿಖಾಧಿಕಾರಿಯ ಹೇಳಿಕೆಯನ್ನು ನಾವು ಕೇಳಬೇಕಾಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಿರುವಂತಹ ಸಾಕ್ಷ್ಯಗಳು ಅಪ್ರೂವರ್ ಹೇಳಿಕೆಯನ್ನು ದೃಢೀಕರಿಸ್ತಾ ಅನ್ನೋದನ್ನು ಕೂಡ ಅಲ್ಲಿ ಪರಿಶೀಲನೆ ನಡೆಸಬೇಕು. ಇವೆಲ್ಲವೂ ಕೋರ್ಟ್ ಪರಿಶೀಲನೆ ಮಾಡುತ್ತೆ. ಅಂದ್ರೆ ಅಪ್ರೂವಲ್ ಹೇಳಿಕೆ ಮಹತ್ವದ್ದಾಗಿರ್ಬೋದು, ಆದ್ರೆ ಅದೇ ಅಂತಿಮ ಮತ್ತು ಏಕೈಕ ಸಾಕ್ಷಿ ಅಂತ ಹೇಳಲಿಕ್ಕಾಗಲ್ಲ. ಹಾಗಿದ್ರೆ ಅಪ್ರೂವರ್ಗೆ ಕೂಡ ಏನಾದರೂ ಅಪಾಯ ಇದೆಯಾ? ಈ ತರ ಮಾಫಿ ಸಾಕ್ಷಿಯಾಗಿ ಬಂದ್ರೆ ಅಪಾಯ ಇದೆಯಾ ಅಂತ ನೋಡೋದಾದ್ರೆ ಹೌದು. ಅಪ್ರೂವರ್ ಆಗಿ ಕ್ಷಮಾದಾನ ಪಡೆದ ನಂತರ ಆತ ನೀಡಬೇಕಾದ ಹೇಳಿಕೆಯಲ್ಲಿ ಸತ್ಯವನ್ನು ಮರೆಮಾಚದೆ ಅಥವಾ ಸುಳ್ಳು ಏನಾದ್ರೂ ಹೇಳಿದ್ರೆ ಆತನ ಮೇಲೆ ಕೂಡ ಕಾನೂನು ಕ್ರಮ ಆಗ್ಬೋದು. ಅವನು ವಿಚಾರಣೆಯ ಸಂದರ್ಭದಲ್ಲಿ ತನ್ನ ಹಿಂದಿನ ಹೇಳಿಕೆಯಿಂದ ಸಂಪೂರ್ಣವಾಗಿ ಹಿಂದೆ ಸರಿದ್ರೆ, ಕ್ಷಮಾದಾನದ ಷರತ್ತುಗಳನ್ನು ಉಲ್ಲಂಘಿಸಿದ್ದಾನೆ ಅಂತ ಕೋರ್ಟ್ಗೆ ಏನಾದ್ರೂ ಅನಿಸಿದ್ರೆ ಆತನ ವಿರುದ್ಧ ಕ್ರಮ ಕೈಗೊಳ್ಬಹುದು. ಹೀಗಾಗಿ ಅಪ್ರೂವರ್ ಆಗೋದಂದ್ರೆ ಕಾನೂನಿನ ಎಲ್ಲಾ ಹೊಣೆಗಾರಿಕೆಗಳಿಂದ ಮುಕ್ತ ಆಗೋದು ಅಂತ ಅರ್ಥ ಅಲ್ಲ. ಇದಕ್ಕೆ ಉದಾಹರಣೆಯಾಗಿಯೇ ಗುಲ್ಶನ್ ಕುಮಾರ್ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾದ ವ್ಯಕ್ತಿ ನಂತರ ಹೇಳಿಕೆ ಬದಲಾಯಿಸಿದಾಗ ಏನೆಲ್ಲ ಕಾನೂನು ಪರಿಣಾಮಗಳನ್ನು ಆತ ಎದುರಿಸಬೇಕಾಯಿತು ಅನ್ನೋದು ಒಂದು ಪ್ರಮುಖ ಉದಾಹರಣೆಯಾಗಿ ನಾವು ತಗೋಬಹುದು. ಸಾಕ್ಷಿ ನುಡಿಯುವ ಸಂದರ್ಭದಲ್ಲಿ ಸತ್ಯಾಂಶವನ್ನು ನುಡಿದ ಪಕ್ಷದಲ್ಲಿ ಆತನಿಗೆ ಕ್ಷಮಾದಾನ ನೀಡಲು ಅವಕಾಶ ಇರ್ತದೆ. ಅದೇ ರೀತಿ ಆತ ನುಡಿದ ಸಾಕ್ಷಿ ಪ್ರಕರಣದ ದಿಕ್ಕನ್ನು ತಪ್ಪಿಸುವ ರೀತಿಯಲ್ಲಿ ಅಥವಾ ಸಂಪೂರ್ಣ ಸುಳ್ಳು ಅಥವಾ ತಾನು ಬಚಾವಾಗಲು ಮಾಡಿದ ಉಪಾಯ ಎಂದು ಕಂಡುಬಂದ ಪಕ್ಷದಲ್ಲಿ ಆತನನ್ನು ಪುನಃ ಆರೋಪಿಯನ್ನಾಗಿಸಿ ಆತನ ವಿರುದ್ಧ ತನಿಖೆಯನ್ನು ಮುಂದುವರಿಸಲಾಗಿದೆ. 1997ರಲ್ಲಿ ಟಿ ಸೀರೀಸ್ನ ಸಂಸ್ಥಾಪಕ ಗುಲ್ಶನ್ ಕುಮಾರ್ ಹತ್ಯೆ ಪ್ರಕರಣ. ಈ ಪ್ರಕರಣದಲ್ಲಿ ಮೊಹಮ್ಮದ್ ಅಲಿ ಶೇಖ್ ಅಲಿಯಾಸ್ ಚಾಚಾ ಕೂಡ ಒಂದು ಆರೋಪಿಯಾಗಿದ್ದ. ನಂತರ ಈ ಪ್ರಕರಣದ ಬಗ್ಗೆ ನಮಗೆ ಸಂಪೂರ್ಣ ಸತ್ಯ ಗೊತ್ತಿದೆ ಎಂಬ ನೆಲೆಯಲ್ಲಿ ಆತ ಆರೋಪಿಯಿಂದ ಮಾಫಿ ಸಾಕ್ಷಿಯಾಗಿ ಬದಲಾಗ್ತಾನೆ. 2001ರಲ್ಲಿ ನ್ಯಾಯಾಲಯದಲ್ಲಿ ಸಾಕ್ಷ್ಯ ಹೇಳುವ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಶೇಖ್ ಗುಲ್ಶನ್ ಕುಮಾರ್ ಹತ್ಯೆಯ ಸಂಚು ಮತ್ತು ಪ್ರಕರಣದ ಪ್ರಮುಖ ಆರೋಪಿಗಳ ಬಗ್ಗೆ ತನಗೆ ಮಾಹಿತಿ ಇಲ್ಲ ಅಂತ ತನ್ನ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾನೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕ ಉಜ್ವಲ್ ನಿಖಮ್ ಅವರು ಆತ ಅಭಿಯೋಜನೆಯ ಪ್ರಕರಣಕ್ಕೆ ಬೆಂಬಲ ನೀಡುತ್ತಿಲ್ಲ ಅಂತ ಪರಿಗಣಿಸಿ ಆತನನ್ನು ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು ಅಂತ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಬಳಿಕ ಆತನಿಗೆ ನೀಡಿದ ಕ್ಷಮಾದಾನವನ್ನು ಹಿಂಪಡೆಯುವ ಪ್ರಮಾಣ ಪತ್ರವನ್ನು ಕೂಡ ಹೊರಡಿಸಲಾಗುತ್ತೆ. ನಂತರ ಶೇಖ್ ವಿರುದ್ಧ ಪ್ರತ್ಯೇಕವಾಗಿ ಆರೋಪ ಪಟ್ಟಿ ಸಲ್ಲಿಸಿ ಗುಲ್ಶನ್ ಕುಮಾರ್ ಹತ್ಯೆಯಲ್ಲಿ ಆತನ ಪಾತ್ರದ ಕುರಿತು ಮತ್ತೆ ವಿಚಾರಣೆ ನಡೆಸಲಿಕ್ಕೆ ಕ್ರಮ ಕೈಗೊಳ್ಳಲಾಯಿತು. ಹಾಗಿದ್ರೆ ಯಾವ ಹಂತದಲ್ಲಿ ಪ್ರಕರಣದ ಯಾವ ಹಂತದಲ್ಲಿ ಅಪ್ರೂವರ್ ಆಗ್ಬೋದು ಅಂತ ನೋಡೋದಾದ್ರೆ, ಒಂದು ಗಂಭೀರ ಪ್ರಕರಣಗಳಲ್ಲಿ, ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ವಿಚಾರಣೆ ಆರಂಭವಾದ ನಂತರವೂ ತೀರ್ಪು ಹೊರ ಬರುವವರೆಗಿನ ಹಂತದಲ್ಲಿ
ಅಪ್ರೂವರ್ ಆಗುವ ಮನವಿ ಸಲ್ಲಿಸುವ ಸಂದರ್ಭಗಳು ಇರುತ್ತೆ. ಆದರೆ ಯಾವ ಹಂತದಲ್ಲಿ ಮತ್ತು ಯಾವ ರೀತಿಯಲ್ಲಿ ಕ್ಷಮಾದಾನ ನೀಡಬಹುದು ಎಂಬುದು ಪ್ರಕರಣದ ಸ್ವರೂಪ ಹಾಗೂ ಅದಕ್ಕೆ ಅನ್ವಯಿಸುವ ಕಾನೂನು ಪ್ರಕ್ರಿಯೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಅಪ್ರೂವರ್ ವ್ಯವಸ್ಥೆ ಒಂದು ನಿರ್ದಿಷ್ಟ ಕ್ಷಣಕ್ಕೆ ಮಾತ್ರ ಸೀಮಿತವಾದ ಸರಳ ಪ್ರಕ್ರಿಯೆ ಮಾತು ಅಲ್ವೇ ಅಲ್ಲ. ಒಂದು ವೇಳೆ ಒಬ್ಬನಿಗಿಂತ ಹೆಚ್ಚು ಅಪ್ರೂವರ್ ಆಗ್ಲಿಕ್ಕೆ ಅಲ್ಲಿ ಮುಂದೆ ಬಂದ್ರೆ ಅಂತಂದ್ರೆ, ಈಗ ದರ್ಶನ್ ಪ್ರಕರಣದಲ್ಲಿ ಅದೇ ಆಗಿರುವಂಥದ್ದು. ಇದು ಕುತೂಹಲಕಾರಿಯಾದ ಒಂದು ಪ್ರಶ್ನೆ. ಒಂದು ಪ್ರಕರಣದಲ್ಲಿ 2 ಅಥವಾ 3 ಆರೋಪಿಗಳ ಅಪ್ರೂವರ್ ಆಗ್ಲಿಕ್ಕೆ ಮುಂದೆ ಬಂದ್ರೆ ಕೋರ್ಟ್ ಅವರ ಹೇಳಿಕೆಗಳನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡುತ್ತೆ. ಒಬ್ರು ಹೇಳಿರೋದನ್ನು ಮತ್ತೊಬ್ರು ದೃಢಪಡಿಸ್ತಾರಾ, ಅವರ ಹೇಳಿಕೆಗಳು ಪರಸ್ಪರ ಹೊಂದಿಕೆ ಆಗುತ್ತಾ, ಸ್ವತಂತ್ರ ಸಾಕ್ಷ್ಯಗಳು ಮತ್ತು ದಾಖಲೆಗಳು ಅವರ ಹೇಳಿಕೆಗಳನ್ನು ಬೆಂಬಲಿಸುತ್ತಾ, ಇವೆಲ್ಲವೂ ಪರಿಗಣಿಸಲಾಗುತ್ತೆ. ಕೇವಲ ಹಲವು ಮಂದಿ ಹೇಳಿಕೆ ನೀಡಿದ್ರು ಎಂಬ ಕಾರಣಕ್ಕಾಗಿ ಸತ್ಯ ಅಂತ ನ್ಯಾಯಾಲಯ ಒಪ್ಕೊಳ್ಳೋದಿಲ್ಲ. ಸಾಕ್ಷ್ಯಕ್ಕೆ ಪೂರಕವಾದ ಸ್ವತಂತ್ರ ಆಧಾರ ಕೂಡ ಅಲ್ಲಿ ಅಥವಾ ಸ್ವತಂತ್ರ ಸಾಕ್ಷ್ಯ ಕೂಡ ಅಲ್ಲಿ ಬೇಕಾಗುತ್ತೆ. ಹಾಗಿದ್ರೆ ದೇಶದಲ್ಲಿ ನಡೆದಿರುವಂತಹ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಅಪ್ರೂವರ್ಗಳ ಪಾತ್ರ ಹೇಗಿತ್ತು ಅಂತ ನೋಡೋದಾದ್ರೆ, ಈ ಅಪ್ರೂವರ್ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಇತ್ತೀಚಿನ ಪ್ರಕರಣಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ದೇಶದ ಹಲವು ಹೈ ಪ್ರೊಫೈಲ್ ಪ್ರಕರಣಗಳಲ್ಲೂ ಆರೋಪಿಗಳೇ ನಂತರ ತನಿಖಾ ಸಂಸ್ಥೆಗಳ ಪರವಾಗಿ ಸಾಕ್ಷ್ಯದಾರರಾಗಿರುವಂತಹ ಉದಾಹರಣೆಗಳಿವೆ. ಅವರಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬಂದ ಪ್ರಕರಣ ಅಂದ್ರೆ ಕರೀಂ ಲಾಲ್ ತೆಲಗಿಯ ನಕಲಿ ಚಾಪಾ ಕಾಗದ ಹಗರಣ. ತೆಲಗಿ ನಕಲಿ ಚಾಪಾ ಕಾಗದ ಹಗರಣದಲ್ಲಿ ಬಂಧಿತನಾಗಿದ್ದಂತಹ ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತ TG ಸಂಗ್ರಾಮ್ ಸಿಂಗ್ ಅವರು 2004 ಜುಲೈನಲ್ಲಿ ಬೆಂಗಳೂರಿನ ಕೋರ್ಟ್ನಲ್ಲಿ ಸ್ಫೋಟಕ ಆರೋಪವನ್ನು ಮಾಡ್ತಾರೆ. ತಮ್ಮನ್ನು ಈ ಪ್ರಕರಣದಲ್ಲಿ ಬಲಿಪಶು ಮಾಡಲಾಗ್ತಾ ಇದೆ, ಇದರಲ್ಲಿ ಈ ಪ್ರಕರಣದಲ್ಲಿ ಹಲವು ರಾಜಕಾರಣಿಗಳ ಪಾತ್ರ ಇದೆ ಅಂತ ಅವರು ಆರೋಪಿಸಿದ್ರು. ಈ ಹಂತದಲ್ಲಿ ಸಂಗ್ರಾಮ್ ಸಿಂಗ್ ಮಾಫಿ ಸಾಕ್ಷಿ ಆಗುವ ಸಾಧ್ಯತೆ ಕೂಡ ಚರ್ಚೆಗೆ ಬಂದಿತ್ತು. ಅವರು ಮಾಫಿ ಸಾಕ್ಷಿ ಆಗ್ತಾರೆ ಅನ್ನೋ ಚರ್ಚೆ ಬಹಳ ಜೋರಾಗಿ ನಡೆದಿತ್ತು. ಅಷ್ಟೇ ಅಲ್ಲ, ಅವರ ವಕೀಲರು CRPC ಸೆಕ್ಷನ್ 164 ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ನೀಡಲಿಕ್ಕೆ ಅನುಮತಿ ಕೂಡ ಕೋರಿದ್ರು. CBI ತಮ್ಮ ಕಕ್ಷಿದಾರರು ಹೇಳಲು ಬಯಸಿರುವ ವಿಷಯಗಳ ಪೈಕಿ ಕೇವಲ 20% ಮಾತ್ರ ದಾಖಲಿಸಿಕೊಂಡಿದೆ ಅಂತ ವಕೀಲರು ವಾದಿಸಿದ್ರು. ಆದ್ರೆ ಈ ವರದಿಯಲ್ಲಿ ಅವರನ್ನು ಅಧಿಕೃತವಾಗಿ ಕ್ಷಮಾದಾನ ನೀಡಿ ಮಾಫಿ ಸಾಕ್ಷಿಯನ್ನಾಗಿ ಮಾಡಲಾಗಿದೆ ಅಂತ ಅನ್ನೋದು ಎಲ್ಲೂ ಮೆನ್ಷನ್ ಮಾಡಿಲ್ಲ. 1992ರ ಷೇರು ಹಗರಣಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಕೆಲವು ಬ್ಯಾಂಕ್ ಅಧಿಕಾರಿಗಳು ಕ್ಷಮಾದಾನ ಪಡೆದು ಮಾಫಿ ಸಾಕ್ಷಿಗಳಾದಂತಹ ಉದಾಹರಣೆ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ಬಂದಂತಹ ಹರ್ಷದ್ ಮೆಹ್ತಾ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯಕ್ಕೆ ಸಹ ಆರೋಪಿಗೆ ಕ್ಷಮಾದಾನ ನೀಡುವ ಅಧಿಕಾರ ಇದೆಯಾ ಅನ್ನೋ ಒಂದು ಪ್ರಶ್ನೆ ಪ್ರಮುಖ ಆಗಿತ್ತು. ಸಂಬಂಧಿಸಿದ ಪ್ರಕರಣದಲ್ಲಿ 2 ಆರೋಪಿಗಳಿಗೆ ಅಪರಾಧದ ಸಂಪೂರ್ಣ ಮತ್ತು ಸತ್ಯದ ಮಾಹಿತಿ ನೀಡುವ ಷರತ್ತಿನ ಮೇಲೆಗೆ ಅವರಿಗೆ ಕ್ಷಮಾದಾನ ನೀಡಲಾಗಿತ್ತು. ಇನ್ನು ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಬಸವರಾಜ ಶಿವಪ್ಪ ಮುತ್ತಗಿ ಅವರಿಗೆ ಮಾಫಿ ಸಾಕ್ಷಿ ನೀಡಿ ಮಾಫಿ ಸಾಕ್ಷಿ ಆಗಲಿಕ್ಕೆ ಅವಕಾಶ ನೀಡಿದ್ದನ್ನು ಹೈಕೋರ್ಟ್ ಎತ್ತಿ ಹಿಡಿದ ಪ್ರಕರಣ ಇನ್ನೊಂದಿದೆ. ಬಿಜೆಪಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಅವರು 2016ರ ಜೂನ್ 15ರಂದು ಧಾರವಾಡದಲ್ಲಿ ಅವರನ್ನು ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 21 ಆರೋಪಿಗಳ ವಿರುದ್ಧ ವಿಚಾರಣೆ ನಡೀತಾ ಇದೆ. ಈ ಪ್ರಕರಣದ ಆರೋಪಿಯಾಗಿದ್ದಂತಹ ಮೊದಲ ಆರೋಪಿ ಅವರು ಬಸವರಾಜ ಶಿವಪ್ಪ ಮುತ್ತಗಿ ವಿಶೇಷ ನ್ಯಾಯಾಲಯದ ಮುಂದೆ ಕ್ಷಮಾದಾನ ಕೋರಿ ಅರ್ಜಿ ಸಲ್ಲಿಸಿದ್ದ. ವಿಶೇಷ ನ್ಯಾಯಾಲಯವು 2024ರ ಡಿಸೆಂಬರ್ 23ರಂದು ಆತನ ಅರ್ಜಿಯನ್ನು ಅಂಗೀಕರಿಸಿ ಆತನಿಗೆ ಕ್ಷಮಾದಾನ ನೀಡಿ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಮಾಡಲಿಕ್ಕೆ ಅವಕಾಶ ನೀಡಿತ್ತು. ಇನ್ನು ಮೈಸೂರು ಕೋರ್ಟ್ ಸ್ಫೋಟ ಪ್ರಕರಣ ನೋಡೋದಾದ್ರೆ 2016ರ ಆಗಸ್ಟ್ 1ರಂದು ಮೈಸೂರು ನ್ಯಾಯಾಲಯದ ಆವರಣಕ್ಕೆ ಹೊಂದಿಕೊಂಡಿದ್ದ ಸಾರ್ವಜನಿಕ ಶೌಚಾಲಯದಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತ್ತು. ಪ್ರಕರಣದ 5 ಆರೋಪಿಗಳಲ್ಲಿ ಮೊಹಮ್ಮದ್ ಆಯುಬ್ ಕೂಡ ಒಬ್ಬ ಆಗಿದ್ದ. ಆದರೆ ಆಯುಬ್ ತನಗೆ ಗೊತ್ತಿರುವ ಆರೋಪದ ಸಂಪೂರ್ಣ ಮಾಹಿತಿಯನ್ನು ತನಿಖಾ ಸಂಸ್ಥೆಯ ಎದುರು ಬಹಿರಂಗಪಡಿಸಲಿಕ್ಕೆ ಸಿದ್ಧನಿದ್ದ. ಸಂಚು ಹೇಗೆ ರೂಪುಗೊಂಡಿತ್ತು ಮತ್ತು ಇತರ ಆರೋಪಿಗಳ ಪಾತ್ರ ಏನು ಎಂಬ ಬಗ್ಗೆ ಆತ ಸತ್ಯಾಂಶಗಳನ್ನು NIA ಮುಂದೆ ಒಪ್ಕೊಳ್ಳೋದಾಗಿ ಕೋರ್ಟ್ಗೆ ತಿಳಿಸಿದ್ದ. 2018ರಲ್ಲಿ ಕರ್ನಾಟಕ ಕೋರ್ಟ್ ಆಯುಬಿಗೆ ಕ್ಷಮಾದಾನ ನೀಡಿ ಮಾಫಿ ಸಾಕ್ಷಿ ಆಗಲಿಕ್ಕೆ ಅವಕಾಶ ನೀಡಿತ್ತು. ಆದರೆ ಈ ಕ್ಷಮಾದಾನ ನಿರಪೇಕ್ಷವಾಗಿರಲಿಲ್ಲ. ಕಾನೂನಿನಡಿ ವಿಧಿಸಲಾದ ಷರತ್ತುಗಳನ್ನು ಆತ ಕಡ್ಡಾಯವಾಗಿ ಪಾಲಿಸಬೇಕಾಗಿತ್ತು. ಇನ್ನು ಮಾಫಿ ಸಾಕ್ಷಿ ಆಗಲಿಕ್ಕೆ ಅವಕಾಶ ಸಿಗದ ಅಥವಾ ಅರ್ಜಿ ತಿರಸ್ಕೃತಗೊಂಡ ಪ್ರಕರಣಗಳು ಯಾವುದು ಅಂತ ನೋಡೋದಾದ್ರೆ ಅತ್ಯಂತ ಇತ್ತೀಚಿನ ಉದಾಹರಣೆಯಾಗಿ ನಮಗೆ ಸಿಗುವಂಥದ್ದು ಬೆಂಗಳೂರಿನ ವಿಶೇಷ ನ್ಯಾಯಾಲಯವು ಸೂರಜ್ ರೇವಣ್ಣ ವಿರುದ್ಧದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಸಹ ಆರೋಪಿಯಾಗಿರುವ ಮಾಫಿ ಸಾಕ್ಷಿ ಆಗಲಿಕ್ಕೆ ಸಲ್ಲಿಸಿದ್ದಂತಹ ಅರ್ಜಿಯನ್ನು ತಿರಸ್ಕರಿಸಿತ್ತು. ಹೀಗಾಗಿ ಸಹ ಆರೋಪಿಯೊಬ್ಬರು ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತ ಕೇಳಿದ ಮಾತ್ರಕ್ಕೆ ನ್ಯಾಯಾಲಯ ಅದನ್ನು ಒಪ್ಪಲೇಬೇಕು ಅನ್ನೋ ನಿಯಮ ಮತ್ತು ಇಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ.
ಇನ್ನೊಂದು ಪ್ರಕರಣವನ್ನು ನಾವು ನೋಡೋದಾದ್ರೆ ಹೀರಾಲಾಲ್ ಗಿರ್ಧರ್ಲಾಲ್ ಕೊಠಾರಿ ಪ್ರಕರಣ. ಕಾನೂನಿನ ವ್ಯಾಪ್ತಿಗೆ ಹೊರಗಿನ ಅಪರಾಧಕ್ಕೆ ಮಾಫಿ ಇಲ್ಲ. ಸ್ಟೇಟ್ ವರ್ಸಸ್ ಹೀರಾಲಾಲ್ ಗಿರ್ಧರ್ಲಾಲ್ ಕೊಠಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕ್ಷಮಾದಾನದ ಅಧಿಕಾರಕ್ಕೆ ಕಾನೂನಿನ ಮಿತಿಗಳಿವೆ ಅಂತ ಒಂದು ಸ್ಪಷ್ಟಪಡಿಸಿತ್ತು. ಅಂದಿನ ಕಾನೂನಿನಡಿ ನಿರ್ದಿಷ್ಟ ಅಪರಾಧಕ್ಕೆ ಕ್ಷಮಾದಾನ ನೀಡಲು ಅವಕಾಶ ಇರದಿದ್ರೆ ಆ ವ್ಯಕ್ತಿಯನ್ನು ಪ್ರಕರಣದಲ್ಲಿ ಕಾನೂನುಬದ್ಧ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಒಟ್ನಲ್ಲಿ ಅಪ್ರೂವರ್ ಅಂದ್ರೆ ಏನು, ಸರಳವಾಗಿ ಹೇಳೋದಾದ್ರೆ ಆರೋಪಿಯಾಗಿದ್ದ ವ್ಯಕ್ತಿಯೊಬ್ಬ ಕಾನೂನುಬದ್ಧ ಕ್ಷಮಾದಾನದ ಷರತ್ತುಗಳ ಅಡಿಯಲ್ಲಿ ತನ್ನ ಸಹ ಆರೋಪಿಗಳ ವಿರುದ್ಧ ಪ್ರಕರಣಕ್ಕೆ ಸಂಬಂಧಿಸಿದ ಸತ್ಯ ಮಾಹಿತಿಯನ್ನು ಬಹಿರಂಗಪಡಿಸಿ ನಂತರ ಪ್ರಾಸಿಕ್ಯೂಷನ್ ಸಾಕ್ಷಿದಾರರಾಗುವಂತಹ ವ್ಯವಸ್ಥೆ ಇದೊಂದು. ಇದನ್ನು ಅಪ್ರೂವರ್ ಸಾಕ್ಷಿ ಅಥವಾ ಮಾಫಿ ಸಾಕ್ಷಿ ವ್ಯವಸ್ಥೆ ಅಂತ ಹೇಳ್ತೀವಿ. ಅಪ್ರೂವರ್ ಆಗ್ಲಿಕ್ಕೆ ಅರ್ಜಿ ಸಲ್ಲಿಸೋದು ಒಂದು ಹಂತ ಆದ್ರೆ ನ್ಯಾಯಾಲಯದ ಅನುಮತಿ, ಕ್ಷಮಾದಾನದ ಷರತ್ತುಗಳನ್ನು ಪಾಲಿಸಬೇಕು, ಸಂಪೂರ್ಣ ಸತ್ಯವನ್ನು ಹೇಳಬೇಕು ಮತ್ತು ಆತ ಹೇಳಿರುವ ಎಲ್ಲಾ ಸಾಕ್ಷಿಗಳೊಂದಿಗೆ ಆತ ಹೇಳಿರುವ ಸಾಕ್ಷಿ ಹೊಂದಾಣಿಕೆ ಆಗಬೇಕು. ಹೀಗಾಗಿ ಅಪ್ರೂವರ್ ಅಂದ್ರೆ ಶಿಕ್ಷೆಯಿಂದ ಸಂಪೂರ್ಣವಾಗಿ ತಪ್ಪಿಸ್ಕೊಳ್ಬಹುದು ಎಂಬುದು ಸರಳವಾದ ಅಥವಾ ಸಂಪೂರ್ಣ ಸತ್ಯ ಅಲ್ಲ. ಇದು ಕಾನೂನು ನೀಡಿರುವ ಒಂದು ಅವಕಾಶ ಅಷ್ಟೇ. ಆದ್ರೆ ಆ ಅವಕಾಶದ ಜೊತೆ ಸತ್ಯ ಹೇಳುವ ಜವಾಬ್ದಾರಿ ಕೂಡ ಇರುತ್ತೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಗಿರಲಿ ಅಥವಾ ಕೇರ್ಪುರಂನ ತ್ರಿವಳಿ ಕೊಲೆ ಪ್ರಕರಣ ಆಗಿರಲಿ, ಅಪ್ರೂವರ್ ಆಗ್ಲಿಕ್ಕೆ ಮುಂದಾಗಿರುವ ಆರೋಪಿಗಳ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಪ್ರಕರಣದ ತನಿಖೆ ಮತ್ತು ವಿಚಾರಣೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಎಂಬುದನ್ನು ನಾವು ಇನ್ನು ಕಾದ್ ನೋಡ್ಬೇಕಾಗಿರುವಂಥದ್ದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.